ಮೈಸೂರು ನ್ಯೂಸ್ 21 ಗೆ ಸ್ವಾಗತ. ನಾನು ಆಯಿಷಾ ಬಾಯಿ. ಇಂದಿನ ಪ್ರಮುಖ ಸುದ್ದಿ ವಿಷಯ: ಜನರಿಗೆ ಒಳ್ಳೆಯದಾಗಬೇಕು ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು. ಸಿದ್ದರಾಮಯ್ಯ. ಮೈಸೂರು ಜನರಿಗೆ ಒಳ್ಳೆಯದಾಗಬೇಕಾದರೆ ಈ ಸರ್ಕಾರ ತೊಲಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಅಚ್ಚೆ ದಿನ ಬರುತ್ತದೆ ಎಂದರೆ ಕೆಟ್ಟ ದಿನಗಳು ಮುಂದೆ ಕಾದಿವೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ರಾಜ್ಯದಲ್ಲಿ ಅತ್ಯಂತ ಕೆಟ್ಟ ಸರ್ಕಾರ ಇದೆ. ಮುಖ್ಯಮಂತ್ರಿ ಮತ್ತು ಅವರ ಮಗ ಜೆಸಿಬಿಯಲ್ಲಿ ಹಣ ದೋಚುತ್ತಿದ್ದಾರೆ ಎಂದು ಆರೋಪಿಸಿದರು. ಜನರಿಗೆ ಒಳ್ಳೆಯದಾಗಬೇಕಾದರೆ ಈ ಸರ್ಕಾರ ತೊಲಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಕಳೆದ 7 ವರ್ಷದಲ್ಲಿ ಕೇಂದ್ರ ಸರ್ಕಾರ ರಾಜ್ಯದಿಂದ ಪೆಟ್ರೋಲ್ ಡೀಸೆಲ್ ಮಾರಾಟದ ಮೇಲೆ ವಸೂಲಿ ಮಾಡಿರುವ ತೆರಿಗೆ 1,20,000 ಕೋಟಿ. ಕೇಂದ್ರ ಸರ್ಕಾರ ಕೂಡಲೇ ತೆರಿಗೆ ಕಡಿಮೆ ಮಾಡಿ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಮಾಡಬೇಕು. ಬಿಜೆಪಿ ಎಂದರೆ ತಿಗಣೆ ಇದ್ದಂತೆ ಜನ ರಕ್ತ ಹೀರುವುದು ಅವರ ಕೆಲಸ. ಆದರೆ ಕಾಂಗ್ರೆಸ್ ಜನರ ಕಣ್ಣೀರು ಒರೆಸುವ ಕೆಲಸ ಮಾಡುತ್ತದೆ ಎಂದರು. ಇದೇ ವೇಳೆ ಪಕ್ಷ ಸೇರ್ಪಡೆ ವಿಚಾರವಾಗಿ ಮಾತನಾಡಿ, ಪದೇ ಪದೇ ಪಕ್ಷಕ್ಕೆ ದ್ರೋಹ ಮಾಡುವವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಬಾರದು. ಅಧಿಕಾರಕ್ಕಾಗಿ ಯಾರು ಪಕ್ಷಕ್ಕೆ ಬರಬಾರದು. ಜನಸೇವೆಯ ಗುರಿ ಇದ್ದವರನ್ನು ಮಾತ್ರ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಸಿದ್ದರಾಮಯ್ಯನವರು ಇಂದು ಕೆಪಿಸಿಸಿಯ ಮೈಸೂರು ನಗರ ಹಾಗೂ ಗ್ರಾಮಾಂತರ ಸಮಿತಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಕ್ಷ ಸೇರ್ಪಡೆ ಸಹಾಯ ಹಸ್ತ ಸೈಕಲ್ ಜಾಥಾಗೆ ಚಾಲನೆ ನೀಡಿದರು. ಪ್ರಿಯ ವೀಕ್ಷಕರೇ, ನಮ್ಮ ವಾಹಿನಿ ವತಿಯಿಂದ ಮತ್ತೊಮ್ಮೆ ಮನವಿ: ಸಾಮಾಜಿಕ ಅಂತರ, ಮಾಸ್ಕ್, ಸ್ಯಾನಿಟೈಸರ್ ಕಡ್ಡಾಯವಾಗಿ ಬಳಸಿ, ಕರೋನಾ ಮುಕ್ತರಾಗಿರಿ. ವರದಿ ಅಮ್ರೀನ್ ಸಾನಿಯಾ, ನ್ಯೂಸ್ 21 ಮೈಸೂರು. ಮಾಧ್ಯಮದ ಸ್ನೇಹಿತರೆ, ಸಮಯದ ಅಭಾವ ಇರೋದ್ರಿಂದ ಬೇರೆ ಮುಖಂಡಗಳಿಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ. ಅದಕ್ಕಾಗಿ ಅವರು ಯಾರು ಕೂಡ ತಪ್ಪು ತಿಳ್ಕೊಳ್ಬಾರದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮೈಸೂರು ಮತ್ತು ನಗರ ಜಿಲ್ಲೆಗೆ ಕೆಪಿಸಿಸಿ ವತಿಯಿಂದ ಉಸ್ತುವಾರಿಗಳಾಗಿ 6 ಜನರನ್ನ ನೇಮಕ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸ್ವಾಗತ ಬಯಸ್ತೇನೆ. ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಅಧಿಕೃತವಾದಂತಹ ವಿರೋಧ ಪಕ್ಷ, ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದೆ 7 ವರ್ಷಗಳಿಂದ. ಇಲ್ಲಿ ಯಡಿಯೂರಪ್ಪನವರು ವಾಮ್ ಮಾರ್ಗದಿಂದ ಬಂದು, ಹಿಂಭಾಗದಿಂದ ಬಂದು ಆಪರೇಷನ್ ಕಮಲ ಮಾಡಿ ಕೊಳ್ಳೆ ಹೊಡೆದಿರ್ತಕ್ಕಂಥ 100 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಎಂಎಲ್ಎಗಳನ್ನ ಕೊಂಡುಕೊಂಡು, ನಮ್ಮ 14 ಜನ ಎಂಎಲ್ಎಗಳನ್ನ ಕೊಂಡುಕೊಂಡು, ಜೆಡಿಎಸ್ನ 3 ಜನ ಎಂಎಲ್ಎಗಳನ್ನ ಕೊಂಡುಕೊಂಡು ಇವತ್ತು ಸರ್ಕಾರ ಮಾಡಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಸರ್ಕಾರ ಸುಳ್ಳು ಹೇಳ್ತಾ ಇಲ್ಲ. ಯಡಿಯೂರಪ್ಪನ ಸರ್ಕಾರ ಇದೆಯಲ್ಲ, ಬರೀ ಸುಳ್ಳೆ. ಈಗ ನಿಮಗೆ ಬಂದೇ ಒಂದು ಚಾಮರಾಜನಗರ ತಗೊಳ್ಳಿ, ಮಂತ್ರಿ ಹೇಳಿದ್ದೆಷ್ಟು 3, ನಾವು ಹೋದ್ಮೇಲೆ ಗೊತ್ತಾದದೆಷ್ಟು 36. ಆಕ್ಸಿಜನ್ ಕೊಡಕ್ಕಾಗ್ತೇನೆ ಸರ್ಕಾರ 36 ಜನರನ್ನ ಕೊಂದಾಕ್ಬಿಡ್ತು. ಕೊಲೆ ಅಂತ ಕರೀಬೇಕು ಅವ್ರನ್ನ. ಅದನ್ನ ರೋಗದಿಂದ ಸತ್ತವರಲ್ಲ ಅವರು. 36 ಜನಕ್ಕೆ ಅವತ್ತು ಆಕ್ಸಿಜನ್ ಕೊಟ್ಟಿದ್ರೆ 36 ಜನರು ಕೂಡ ಉಳ್ಕೊತಾರೆ. ಆಕ್ಸಿಜನ್ ಕೊಡಕ್ಕಾಗದ್ರಿಂದ 36 ಜನ ಸತ್ತು. ಅದರ ಲೆಕ್ಕ 24 ಜನ ಅಂತ ಅವರೇ ಸರ್ಕಾರ ಒಪ್ಕೊಂಡಿದೆ. 2 ಸಾರಿ ಲಾಕ್ಡೌನ್ ಆಗಿ ಕರ್ನಾಟಕದಲ್ಲಿ
ಜನರಿಗೆ ಕೆಲಸ ಇಲ್ಲ, ಕೆಲಸ ಇಲ್ಲದ ಮೇಲೆ ಊಟಕ್ಕೆ ತೊಂದರೆ. ಇಂಥ ಕೆಟ್ಟ ಪರಿಸ್ಥಿತಿ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ ಕರ್ನಾಟಕದಲ್ಲಿ. ಡ್ರೈವರ್ಗಳು, ಕರಕುಶಲ ಕೆಲಸ ಮಾಡ್ತಕ್ಕಂಥವರು, ಬಡವರು, ಕೂಲಿ ಕಾರ್ಮಿಕರು, ರೈತರು, ರೈತ ಕಾರ್ಮಿಕರು ಎಲ್ಲರೂ ಕಷ್ಟ ಸಿಗದು. ನಾನು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ, ನಾನು ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದೆ. ಪ್ರತಿ ಕಲಾ ಕಲ್ಲ ಒಬ್ಬನಿಗೆ 7 ಕೆಜಿ, ಎಷ್ಟು ಜನ ಇದ್ರು 7 ಕೆಜಿ ಕೊಡ್ತಾ ಇದ್ದೆ. ಈ ಯಡಿಯೂರಪ್ಪ ಪುಣ್ಯಾತ್ಮ ಬಂದು 2 ಕೆಜಿ ಮಾಡ್ಬಿಟ್ಟಿದ್ದಾರೆ. 2 ಕೆಜಿ. ಕೇಂದ್ರ ಸರ್ಕಾರದವರಿಗೆ ಕೊರೋನಾದಿಂದ 5 ಕೆಜಿ ಕೊಡ್ತಾ ಇದ್ದಾರೆ. ನಾವೇ ಇದ್ದು ಅಂತ ಇಟ್ಕೋಣ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದು ಅಂತ ನಾನು ಹೇಳಿದೆ, ಯಡಿಯೂರಪ್ಪನಿಗೆ ಹೇಳಿದೆ, ನಾನು ಡಿ.ಕೆ. ಶಿವಕುಮಾರ್ ನಾವೆಲ್ಲ ಹೇಳಿದೆ, ಪಕ್ಷದಿಂದ ಹೇಳಿದೆ, ನೋಡ್ರಿ ಲಾಕ್ಡೌನ್ ಮಾಡಿದ್ದೀವಿ, ದುಡ್ಡಿಲ್ಲ ಜನರ ಕೈಯಲ್ಲಿ, ಅಂಗಡಿಗೆ ಹೋಗೋದು ದುಡ್ಡಿಲ್ಲ, ಮಾರ್ಕೆಟಿಗೆ ಹೋಗೋದು ದುಡ್ಡಿಲ್ಲ. 10,000 ರೂಪಾಯಿ ಕೊಡ್ರಿ ಒಬ್ಬೊಬ್ಬರಿಗೆ, ಒಂದು ಕೈಗೆ ಕ್ಯಾಶ್ 10,000 ಕೊಡಿ, 10 ಕೆಜಿ ಅಕ್ಕಿ ಕೊಡ್ರಿ ಅಂತ ಹೇಳೋದು. ಈ ಪಂಡ್ ಸರ್ಕಾರ ಮಾನವೀಯತೆ ಇದೆ ಅಂತಕ್ಕಂಥ ಯಡಿಯೂರಪ್ಪ ಸರ್ಕಾರ ನಮ್ಮ ಮಾತನ್ನ ಕಿವಿಗೆ ಹಾಕಲೇ ಇಲ್ಲ. 10,000 ರೂಪಾಯಿ ಕೊಟ್ಟಿದ್ರೆ ಒಂದು 15,000 ಕೋಟಿ ರೂಪಾಯಿ ಆಗೋದು ಅಂತ ಇಟ್ಕೊಂಡು ಎಲ್ಲ BPL ಕಾರ್ಡ್ ಹೋಲ್ಡರ್ಸ್ಗೆಲ್ಲ 10,000 ರೂಪಾಯಿ ಕೊಟ್ಟಿದ್ರೆ, 10 ಕೆಜಿ ಅಕ್ಕಿ ಕೊಟ್ಟಿದ್ರೆ 15,000 ಕೋಟಿ ಆಗುತ್ತೆ. ಕರ್ನಾಟಕದ ಬಜೆಟ್ 2,46,000 ಕೋಟಿ ಈ ವರ್ಷ. 2,46,000 ಕೋಟಿ. ನಾವೇ ಇದ್ದಿದ್ರೆ, ನಮ್ಮ ಪಕ್ಷನೇ ಇದ್ದಿದ್ರೆ, ಮುಲಾಜಿಲ್ದೇನೆ ಯಾವುದು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಕೂಡಲೇ 10,000 ಕೊಡ್ತಾ ಇದ್ದೋ, 10 ಕೆಜಿ ಅಕ್ಕಿ ಕೊಡ್ತಾ ಇದ್ದ. ನಾನೆಲ್ಲ ಕಡೆ ಹೇಳಿದ್ದೀನಿ, ಮತ್ತೆ ನಾವು ಅಧಿಕಾರಕ್ಕೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ. ಯಾಕಂತಂದ್ರೆ ಫಸ್ಟವರಿಗೆ ಅನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ, ಕೆಲಸ ಇಲ್ಲದವರಿಗೆ ಕೆಲಸ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಯಾಕೆ ಸರ್ಕಾರ ಮಾಡೋದು? ದುಡ್ಡು ಕೂಡ ಇಲ್ಲ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರೋದು. ಈ ಯಡಿಯೂರಪ್ಪ ಬಂದ್ಮೇಲೆ ಅಪ್ಪ ಮಗ ಬರೀ ದುಡ್ಡು ಹೊಡೆಯೋದೇ, ಬೇರೆ ಏನು ಕೆಲಸವೇ ಇಲ್ಲ. ಬರೀ ಭಾಷಣೆ, JCB ತಗೊಂಡು ನಾನು ನನ್ನ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಇಂಥ ಕೆಟ್ಟ ಸರ್ಕಾರವೇ ನೋಡಿರಲಿಲ್ಲ. ಇವತ್ತು ನೋಡು, ಪವರ್ ಟಿವಿನಲ್ಲಿ ಬರ್ತಾ ಇದೆ ಒಂದು ಹಗರಣ, ಹಿಂದಿನ ಬಂದಿತ್ತು ಪವರ್ ಟಿವಿನಲ್ಲಿ ಒಂದು ಹಗರಣ. ನಾನು ಅದನ್ನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ. ಯಡಿಯೂರಪ್ಪ ಮೊಮ್ಮಗನಿಗೆ ಅವನ ಅಕೌಂಟಿಗೆ ಎಂತದು ಅಕೌಂಟ್ಗೆ ದುಡ್ಡು ಜಮಾ ಆಗಿದೆ, RTGS. ಹಿಂದೆ ಅವರಾರು ಆಗಿದ್ದೇನಪ್ಪ, ನಾಚಿಗೆಟ್ಟವರು, ಮಾನಗೆಟ್ಟವರು, ಇಂಥ ಕೆಟ್ಟ ಸರ್ಕಾರ ಇದು. ಆ ನರೇಂದ್ರ ಮೋದಿ ಅವರು ಏನ್ ಬಹಳ ಮುಖವಾಡ ಹಾಕೊಂಡು ಬಹಳ ಒಂದೀಪ ಬರೀ ಸುಳ್ಳೆ. ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ಅರ್ಥ ಮಾಡ್ಕೋಬೇಕು. ಅಚ್ಚೇ ದಿನ ಹೆಂಗೆ ಅಂತಂದ್ರೆ ಬ್ಯಾಡ್ ಡೇಸ್ ವಿಲ್ ಕಮ್ ಅಂತ ಅರ್ಥ ಮಾಡ್ಕೋಬೇಕು. ನರೇಂದ್ರ ಮೋದಿ ಅವರು ಅಚ್ಚೇ ದಿನ ಹೆಂಗ ಅಂತಂದ್ರೆ ದಿ ಕಂಟ್ರಿ ಹ್ಯಾಸ್ ಟು ಫೇಸ್ ಬ್ಯಾಡ್ ಡೇಸ್ ಅಂತ ಅರ್ಥ ಮಾಡ್ಕೋಬೇಕು.
ಯಾವ್ದಾದ್ರು ಒಂದು ಅವ್ರು ಹೇಳಿರೋದು 2014 ಹೇಳಿದ್ರಲ್ಲ, ಒಂದೇ ಒಂದು ಜಾರಿ ಮಾಡಿದಾರ ಹೇಳಿ ನೋಡೋಣ. 15 ಲಕ್ಷ ರೂಪಾಯಿ ಸ್ವಿಸ್ ಬ್ಯಾಂಕ್ ನಲ್ಲಿ ಎಲ್ಲರಿಗೂ ತಗೊಂಡ್ಬಿಟ್ಟು ಪ್ರತಿಯೊಂದು ಕುಟುಂಬಗಳಿಗೂ ಕೊಡ್ತೀನಿ ಅನ್ನೋದಲ್ಲ. 7 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ ಪತ್ರ. ಎಲ್ರಿಗೂ 2 ಕೋಟಿ, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಯುವಕರಿಗೆ ಕೊಡ್ತೀವಿ ಅನ್ನೋಲ್ಲ ಪತ್ರ. ಈ ದೇಶದಲ್ಲಿ 18 ವರ್ಷದಿಂದ 44 ವರ್ಷದವರೆಗೆ ಇರ್ತಕ್ಕಂಥವ್ರು 60 ಕೋಟಿ ಜನ ಇದ್ದಾರೆ. ಎಲ್ಲ ಕೆಲಸ ಮಾಡೋ ಜನ ಕೊಟ್ರ. ರೈತರ ಆದಾಯ 2 ಕೋಟಿ ಹೆಚ್ಚು ಮಾಡ್ತೀನಿ ಅಂತ ಮಾಡಿದ್ರ ನಾ ಕಾವುಂಗಾ ನಾ ಕಾಣೆ ದೂಂಗಾ, ನಾ ಕಾವುಂಗಾ ಇವತ್ತು ಎಲ್ಲರೂ ನಾಚಿಕೆಬೇಕು, ಅಷ್ಟರ ಮಟ್ಟಿಗೆ ಲಂಚ ನಡೀತಾ ಇದೆ. ಅಧಿಕಾರ ವರ್ಗಾವಣೆಯಲ್ಲಿ ಲಂಚ, ಪ್ರಾಜೆಕ್ಟ್ ಕ್ಲಿಯರ್ ಮಾಡಬೇಕಾದ್ರೆ ಲಂಚ, ದುಡ್ಡು ಪೇಮೆಂಟ್ ಮಾಡಬೇಕಾದ್ರೆ ಲಂಚ. ಅವ್ರ ಪಾರ್ಟಿಯವರೇ ದುಡ್ಡು ಕೊಡ್ತಕ್ಕಂಥ ಎಲ್ಲ ಮಿನಿಸ್ಟ್ರಿಗಳ ಹತ್ರ 5% 10% ಕೊಡ್ತಕ್ಕಂಥ ಪಿಡಬ್ಲ್ಯೂ ಇಲಾಖೆಯಲ್ಲಿ, ನೀರಾವರಿ ಇಲಾಖೆಯಲ್ಲಿ, ರೂರಲ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ, ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ 500 ಕೋಟಿ ರೂಪಾಯಿ ಕೊಡಬೇಕಾದ್ರೆ 10% ಕೊಡಬೇಕು. ಆಮೇಲೆ ಪೇಮೆಂಟ್ ಮಾಡಿಸ್ಬೇಕಾದ್ರೆ 10% ಕೊಡಬೇಕು. ನೆವರ್ ಇನ್ ದಿ ಹಿಸ್ಟರಿ ಆಫ್ ಕರ್ನಾಟಕ Yediyurappa's government is the most corrupt government after the independence. ಇಷ್ಟು ಕೆಟ್ಟ ಸರ್ಕಾರವನ್ನು ನೋಡೇ ಇರಲಿಲ್ಲ. ಬಡವರಿಗೂ ಏನೂ ಕೊಡಲಿಲ್ಲ, ಕೊಡ್ತೀವಿ ಅಂತ ಅನೌನ್ಸ್ ಮಾಡೋದು, ಯಾರಿಗೂ ಕೊಡಲ್ಲ. ಈಗ 7.5 ಲಕ್ಷ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು, ರಿಕ್ಷಾ ಡ್ರೈವರ್ಗಳಿದ್ದಾರೆ ಕರ್ನಾಟಕದಲ್ಲಿ. ಅವ್ರಿಗೆಲ್ರಿಗೂ 5,000 ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ತಲುಪುತ್ತೆ ಸಿಕ್ಕಪ್ಪ ಅಂತಂದ್ರೆ 2 ಲಕ್ಷ ಜನ. ರೈತರು ಕೊಡ್ತೀವಿ ಅಂದ್ರೆ ರೈತರಿಗೆ ತಲುಪಲಿಲ್ಲ, ಸೌನಿಕರಿಗೆ ಕೊಡ್ತೀವಿ ಅಂದ್ರೆ ಅವ್ರಿಗೆ ತಲುಪಲಿಲ್ಲ, ನೇಕಾರರಿಗೆ ಕೊಡ್ತೀವಿ ಅಂದ್ರೆ ಅವ್ರಿಗೆ ತಲುಪಲಿಲ್ಲ. ಆಮೇಲೆ ಮಡಿವಾಳರಿಗೆ ಕೊಡ್ತೀವಿ ಅಂದ್ರೆ ಅವ್ರಿಗೆ ಕೊಡ್ಲಿಲ್ಲ. ಪಾಪ ಬಾಯಿ ಬಿಟ್ಕೊಂಡು ಕಾಯ್ಕೊಂಡು ಕೂತಿದ್ದಾರೆ, ಯಾರಿಗೂ ಸಹಾಯ ಮಾಡಲಿಲ್ಲ. ಇದು ಒಂದು ಬಡವರ ವಿರೋಧಿ ಭ್ರಷ್ಟ ಸರ್ಕಾರ. ಇದನ್ನ ಕಿತ್ತೊಗಿಬೇಕಾಗಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಎಲ್ಲರ ಜವಾಬ್ದಾರಿ. ರಾಜ್ಯ ಉಳಿಬೇಕಾಗಿ ಕಾಂಗ್ರೆಸ್ ಸರ್ಕಾರ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದಲ್ಲ ಮುಖ್ಯ, ಈ ರಾಜ್ಯ ಉಳಿಬೇಕಾಗ್ತದೆ. ಈ ರಾಜ್ಯ ಹಾಳು ಮಾಡಿಬಿಡ್ತಾರೆ. ನಿಮಗೆ ಗೊತ್ತಿಲ್ಲ, ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರುವಾಗ ಒಟ್ಟು ಸಾಲ ಮಾಡಿದ್ದು 1,25,000 ಕೋಟಿ. ಈ ಯಡಿಯೂರಪ್ಪ 2 ವರ್ಷದಲ್ಲಿ 1.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇದು ಸತ್ಯ. 2 ವರ್ಷದಲ್ಲಿ 1.5 ಲಕ್ಷ ಕೋಟಿ ಯಡಿಯೂರಪ್ಪ ಸಾಲ ಮಾಡಿದ್ದಾರೆ. ಇನ್ನು 3 ವರ್ಷ ಇದ್ರೆ ಎಷ್ಟು ಮಾಡ್ತಾರೆ? ಇನ್ನೊಂದು 2.5 ಲಕ್ಷ ಕೋಟಿ. ಬರೀ ಹಸಿರು ಬಡ್ಡಿ ಕಿಟ್ಟನೇ ಆಗುತ್ತೆ ನಮಗೆ. ಇವತ್ತು ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ನಾವು. ಸಂಬಳ, ಪೆನ್ಷನ್, ಸಬ್ಸಿಡಿ, ಬಡ್ಡಿ ಕೊಡೋದು, ಇದನ್ನ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇದು 102% ಆಗ್ತದೆ. ನಮ್ಮ ಕಾಲದಲ್ಲಿ 76%, ಈಗ 102%. ಅಂದ್ರೆ ಸಂಬಳ ಕೊಡಕ್ಕೆ, ಇಂಟ್ರೆಸ್ಟ್ ಪೇಮೆಂಟ್ ಮಾಡಕ್ಕೆ, ಪೆನ್ಷನ್ ಕೊಡಕ್ಕೆ, ಸಬ್ಸಿಡಿ ಕೊಡ್ಲಿಕ್ಕೆ ಸಾಲ ತಗೊಂಡು ಕೊಡಬೇಕು. ಇದು ಮುಂದುವರೆದ್ರೆ ಉಳಿತದ ರಾಜ್ಯ? ಈ ಸರ್ಕಾರ ಬೇಕಾ? ಬೇಡ, ತೊಲಗಲಿ ಸರ್ಕಾರ, ಬಿಜೆಪಿ ಸರ್ಕಾರ ತೊಲಗಲಿ. ಹೋಗ್ಬೇಕು. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ರು 10 ವರ್ಷಗಳ ಕಾಲ.
ಪೆಟ್ರೋಲ್ ಡೀಸೆಲ್ ಬೆಲೆ ಅವತ್ತು 65-70 ರೂಪಾಯಿ ಇತ್ತು. ಡೀಸೆಲ್ ಬೆಲೆ ಇನ್ನೂ ಕಡಿಮೆ ಇತ್ತು. 54 ರೂಪಾಯಿ. ಟ್ಯಾಕ್ಸ್ ಎಷ್ಟು ಇತ್ತು ಗೊತ್ತಾಗ? ಡೀಸೆಲ್ ಮೇಲೆ 2014ರಲ್ಲಿ ಕೇಂದ್ರ ಸರ್ಕಾರ ವಸೂಲು ಮಾಡುತ್ತಿದ್ದಂತ ತೆರಿಗೆ ₹3.45 ಒಂದು ಲೀಟರ್ಗೆ. ಎಷ್ಟು? ಈಗ ಎಷ್ಟಿದೆ ಗೊತ್ತಾ? ಅಚ್ಚೇದಿ ನಾಯಕ ಅಂದ್ರಲ್ಲ, ಇವ್ರ ಕಾಲದಲ್ಲಿ ಎಷ್ಟಿದೆ ಗೊತ್ತಾ? ₹31.84. ಎಷ್ಟು? ₹31.84. ₹3.45 ಇಂದ ₹31.84. ಪೆಟ್ರೋಲ್ ಬೆಲೆ ₹9.20 ಇತ್ತು. ಇವತ್ತು ₹32.98. ನಿರ್ಮಲಾ ಸೀತಾರಾಮ್ ಬಂದಾರ. ನಮ್ಮದೇನಿಲ್ಲ, ರಾಜ್ಯಗಳ ಸೆಸ್ ಹಾಕ್ಬಿಡ್ತಾ ಇದ್ದಾರೆ. ಅಲ್ಲ ಮಹಾ, ನೀವು ₹3.45 ಇದ್ದದ್ದು ₹31.74 ಮಾಡಿದೆಯಲ್ಲ, ಒಂದು ₹20 ಕಮ್ಮಿ ಮಾಡುವ. ಅದು ಗ್ರಾಹಕರಿಗೆ ಹೋಗ್ಲಿ. ಪೆಟ್ರೋಲ್ ಮೇಲೆ ಒಂದು ₹20 ಕಡಿಮೆ ಮಾಡಿ ತೆರಿಗೆ ತಗೊಳ್ಳೋದನ್ನ. ಕರ್ನಾಟಕ 1 ವರ್ಷದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ವಸೂಲು ಮಾಡಿರ್ತಕ್ಕಂಥ ತೆರಿಗೆ 1,20,000 ಕೋಟಿ. ನೀವೆಲ್ಲ ನಮ್ಮ ಕಾರ್ಯಕರ್ತರೆಲ್ಲ ತಿಳಿದುಕೊಂಡಿದ್ದಾರೆ. 1,20,000